ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಹಲ್ಲೆಲೂಯ ಸಂಗೀತವನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ಹೆದರದಿರಲಿ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ನಮಗೆ ಅಭಯ ವಚನವನ್ನು ನೀಡಿದಂಥ ಯೇಸು ಸ್ವಾಮಿಯೇ, ತಂದೆಯಾದ ದೇವರಿಗೆ ನಿನ್ನ ಹೆಸರ ಮೂಲಕವಾಗಿ ಕೃತಜ್ಞತೆಯನ್ನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಳೆದ ವಾರವೆಲ್ಲವೂ ಕಾಪಾಡಿದ್ದಿ. ಮತ್ತೊಂದು ಹೊಸ ವಾರಕ್ಕೂ ಹೊಸ ದಿನಕ್ಕೂ ನಮ್ಮನ್ನು ನಡೆಸಿದ್ದಿ. ನಿನಗೆ ಸ್ತೋತ್ರ. ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನನ್ನು ಆರಾಧಿಸುವಂತೆಯೂ ಸ್ತುತಿಸುವಂತೆಯೂ ನಿನ್ನ ಪರಿಶುದ್ಧ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ ನಿನ್ನ ಸಮಕ್ಷಮದಲ್ಲಿ ಸ್ವಾಮಿ ನಾವು ಪರಸ್ಪರ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವಂತೆಯೂ ನಿನಗೆ ನಮ್ಮ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುವಂತೆಯೂ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂತೆಯೂ ಈ ಪರಿಶುದ್ಧ ದಿನವನ್ನು ನಮಗೆ ನೇಮಿಸಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ. ನಾವಿರುವಂತಹ ಸ್ಥಳಗಳಲ್ಲೇ ಸ್ವಾಮಿ ನಿನ್ನನ್ನು ಬರಮಾಡಿಕೊಳ್ಳುತ್ತಾ ನಿನ್ನ ಪ್ರಸನ್ನತೆಯನ್ನು ಎದುರು ನೋಡುತ್ತಾ ನಿನ್ನ ಪ್ರಸನ್ನತೆ ಮೂಲಕವಾಗಿ ಸ್ವಾಮಿ ನಾವು ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನಮಗೆ ಸಹಾಯ ನೀಡು. ಈ ಆರಾಧನೆಯಲ್ಲಿ ಸ್ವಾಮಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ಆರಾಧನೆ ಮೂಲಕವಾಗಿ ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ನಮ್ಮ ರಕ್ಷಕನು, ನಮ್ಮ ಒಡೆಯನು, ಶಾಂತಿಯ ಪ್ರಭುವಾಗಿರುವಂಥ ಯೇಸುವಿನ ದಿವ್ಯ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ. ಆಮೇನ್. ನಾವು ಹಾಗೆ ನಿಂತಿರುವಾಗ 241ನೇ ಸಂಗೀತ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 241ನೆಯ ಸಂಗೀತ. ಎಷ್ಟೋ ಸಂತೋಷವು ಈ ಸಬ್ಬತ್ ದಿನವು, ಮೇಲಣ ಲೋಕ ಗುರುತೆ, ಸದ್ಭಕ್ತ ಸಂಘವು ಈ ಹೊತ್ತು ಕೂಡಿದ್ದು ಅನ್ಯೋನ್ಯ ಗುರುತಾಗುತ್ತದೆ. Sabadena
ಹಾಗೆ ನಿಂತಿರುವಾಗ ದೇವರನ್ನು ಆರಾಧಿಸುವ ಹುದುವಾದ ದೇವರ ಆರಾಧಕಮ ಪುಸ್ತಕದ 123ನೇ ಪುಟವನ್ನು ಅನುಸರಿಸುವ 3ನೇ ವಿಧಾನದ ಮೊದಲನೇ ಭಾಗ ಪುಟ 123. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈಗಳಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನೂ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸೆಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನೂ ಕ್ಷಮಿಸುವವನೂ ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಇಂತೆಂದನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನನಗೆ ಸಮರ್ಪಕವಾಗಿರಲಿ. ದಯಮಾಡಿ ಕುಳಿತುಕೊಳ್ಳುವಂತೆ ವಿನಂತಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾ ಅತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ದೇವರ ಸನ್ನಿಧಾನದಲ್ಲಿ ನಾವು ಹಾಗೆ ಕ್ಷಣ ಹೊತ್ತು ಮೌನವಾಗಿದ್ದು ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ನಮ್ಮ ಎಲ್ಲ ಬಲಹೀನತೆಗಳಿಂದಲೂ, ನಮ್ಮ ಎಲ್ಲ ತಪ್ಪು ದೋಷಗಳಿಂದಲೂ ನಮ್ಮನ್ನು ಬಿಡಿಸಲಿ, ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನೆಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ನಾವೆಲ್ಲರೂ ಏಕ ಮನಸ್ಸಿನಿಂದ 126ನೇ ಪುಟದಲ್ಲಿರುವ ಪಾಪದರಿಕೆಯ ಪ್ರಾರ್ಥನೆಯನ್ನು ಒಟ್ಟಾಗಾರಿಕೆ ಮಾಡಿಕೊಳ್ಳೋಣ. ಪುಟ 126. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು. ನನಗೆ ಸ್ಥಿರಚಿತ್ತನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ
ನನಗೆ ಆಧಾರನಾಗು. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ದೇವರಿಗೆ ನಮ್ಮ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ ಹಾಗೆ ನಾವು ಕುಳಿತಲ್ಲಿಯೇ ಸ್ತುತಿಗೀತೆಗಳನ್ನು ಹಾಡಿಕೊಳ್ಳೋಣ. ಮೊದಲನೇದಾಗಿ 260ನೇ ಸ್ತುತಿಗೀತೆ, ನಾ ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು. ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆಯು, ಆತನ ಪ್ರೀತಿ ಕರುಣೆಗಳು ವರ್ಣಿಸುವುದಕ್ಕೆ ಅಸಾಧ್ಯ. ಆತನ ಪ್ರೇಮವು ಅಪಾರ. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯದೆನ್ನನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯದೆನ್ನನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದಂಥ ದಿನದಿಂದ ಅನೇಕ ಉಪಕಾರಗಳನ್ನು ಆತನು ಮಾಡಿದ್ದಾನೆ. ಆತನಿಗೆ ಸ್ತುತಿ ಮಾಡುವ. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೆನ್ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರ
ದೇವರನ್ನು ಸ್ತುತಿಸಿ ಭಜಿಸುವ ಈ ಸಮಯದಲ್ಲಿ ನಾ ಹಾಡುವೆ ಕೊಂಡಾಡುವೆ ಶ್ರೀ ಯೇಸು ಕ್ರಿಸ್ತನ ನನ್ನ ಪಾಪಕ್ಕೆ ತನ್ನ ಪ್ರಾಣವ ಆತನು ದೈವಾದಿ ದೇವನಾಗಿ ತನ್ನ ಪ್ರಾಣವನ್ನು ತೆತ್ತನು ಎನ್ನುವಂಥ ಈ ಸಂಗೀತ ಹಾಡಿಕೊಳ್ಳೋಣ. 269ನೇ ಸ್ತುತಿಗೀತೆ. ಜಯವನ್ನು ನಮಗೆ ಮಾಲೆಯಾಗಿ ಆತನು ಗ್ರಹಿಸಿದ್ದಾನೆ. ನಮ್ಮನ್ನು ಮರಣದಿಂದ ಆತ ಬಿಡಿಸಿ ತನ್ನನ್ನೇ ಅರ್ಪಿಸಿದ ಆತನಿಗೆ ನಾವು ಹಾಡುತ್ತಾ ಸ್ತೋತ್ರ ಮಾಡುವ ಪ್ರಿಯರೇ. ಜೀವದ ಜಯ ಮಾಲೆಯ ನನ್ನ ಕೊರಳಿಗೆ ತಾಕಲು ತನ್ನನ್ನು ತಾನೇ ಮರಣದರೊಳಗೆ ಅರ್ಪಿಸಿದಾತನ. ಜೀವದ ಜಯ ಮಾಲೆಯು ನನ್ನ ಕೊರಳಿಗೆ ತಾಕಲು ತನ್ನನ್ನು ತಾನೇ ಮರಣದರೊಳಗೆ ಅರ್ಪಿಸಿದಾತನ. ದೇವಾದಿ ದೇವನ ದೇವಾದಿ ದೇವನ ಹಾಡುವೆ ಕೊಂಡಾಡುವೆ ಶ್ರೀ ಯೇಸು ಕ್ರಿಸ್ತನ. ಕುಂದದಂಥ ಕರುಣೆಯನ್ನು ನಮ್ಮ ಮೇಲೆ ಇರಿಸಿ ನಮ್ಮನ್ನು ಸಲುಹಿ ಸಾಕಿದಾತನಿಗೆ ಈ ಬೆಳಗಿನ ಸಮಯದಲ್ಲಿ ನಾವು ಸ್ತೋತ್ರ ಸಲ್ಲಿಸುವ ಪ್ರಿಯ. ಕುಂದದ ಕರುಣೆ ಎನ್ಮೇಲೆ ಇರಿಸಿ ಸಂತೋಷ ಸಂಗೀತವ ನನ್ನಲ್ಲಿ ಹರಿಸಿ ಮರೆಯಾಗಿ ಇರಿಸಿ ಸನ್ನಿಧಾನ. ಕುಂದದ ಕರುಣೆ ಎನ್ಮೇಲೆ ಇರಿಸಿ ಸಂತೋಷ ಸಂಗೀತವ ನನ್ನಲ್ಲಿ ಹರಿಸಿ ಮರೆಯಾಗಿ ನಡೆಸಿ ಸಲುಹಿದಾತನ. ದೇವಾದಿ ದೇವನ ದೇವಾದಿ ದೇವನ ಹಾಡುವೆ ಕೊಂಡಾಡುವೆ ಶ್ರೀ ಯೇಸು ಕ್ರಿಸ್ತನ. ಇರುವ ತನಕ ಜೀವವನಿಗೆ ಈ ಧರೆಯೊಳಗೆ ನಾ ಹಾಡುವೆನು ಕೊಂಡಾಡುವೆನು ಕೊನೆಯವರೆಗೆ. ಇರುವ ತನಕ ಜೀವವು ನನಗೆ ಈ ಧಾರೆಯೊಳಗೆ ನಾ ಹಾಡುವೆನು ಕೊಂಡಾಡುವೆನು ಕೊನೆಯವರೆಗೆ.
ಹಾಡುತ್ತಾ ಕೊಂಡಾಡುವ ಈ ಸಮಯದಲ್ಲಿ ನಮ್ಮ ಪಾಪಗಳಿಗೆ ತನ್ನ ಪ್ರಾಣವನ್ನು ಆತನು ಅರ್ಪಿಸಿದನೆನ್ನುವಂತಹ ನಂಬಿಕೆಯಿಂದಲೇ ನಾವು ದೃಢವಾಗಿ ನಿಲ್ಲುವುದಕ್ಕೆ ಆತನ ನಮಗೆ ಸಹಾಯ ನೀಡಲಿ. ದೃಢ ನಿಲ್ಲಿರಿ ಕ್ರಿಸ್ತಗಾಗಿಯೇ ಮಾಯಲೋಕದೋಳ್ ಬಿರುಗಾಳಿಯೋಳ್ 190ನೆಯ ಸ್ತುತಿಗೀತೆಯನ್ನು ನಾವು ಹಾಡಿಕೊಳ್ಳೋಣ. ಸತ್ಯಕ್ಕಾಗಿ ದೃಢವಾಗಿ ನಿಲ್ಲೋಣ. ಧೈರ್ಯದಿಂದ, ಸ್ಥೈರ್ಯದಿಂದ, ನಂಬಿಕೆಯಿಂದ ಯೇಸು ಕ್ರಿಸ್ತನು ಕೊಡುವಂಥ ಆತನೇ ಬಂಡೆ ಎಂಬುದಾಗಿ ನಂಬಿ ದೃಢವಾಗಿ ನಿಲ್ಲುವ. ದೃಢ ನಿಲ್ಲಿರಿ ಸತ್ಯಕ್ಕಾಗಿ ಶುದ್ಧರುದಾದಿ ಧೈರ್ಯ ಸ್ಥೈರ್ಯಾದಿ ದೃಢ ನಂಬಿಕೆ ಯೇಸು ಕೊಡುವ ಕ್ರಿಸ್ತ ತಾನೇ ಬಂಡೆಯು. ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು. ಕಡೆವರೆಗೂ ಸ್ಥಿರ ನಿಂತರೆ ನಿತ್ಯ ರಾಜ್ಯದೊಳ್ ಸೇರ್ವೆವು. ದೃಢವಾಗಿ ನಿಲ್ಲುವ, ವಾಕ್ಯವನ್ನು ಹಿಡಿದು ಹಿಂಸೆ ಬಂದರು ಎಲ್ಲ ಕಾಲದಲ್ಲಿಯೂ ನಿಶ್ಚಯವಾಗಿ ಆತನೇ ಮಂಡೆ ಎಂಬುದಾಗಿ ನಂಬಿ ದೃಢವಾಗಿ ಆತನ ನಂಬಿ ನಿಲ್ಲುವ. ದೃಢ ನಿಲ್ಲಿರಿ ವಾಕ್ಯಕ್ಕಾಗಿ ಹಿಂಸೆ ಬಂದರು ಎಲ್ಲ ಕಾಲದಿ ತಡವಾದರು ಜಯ ನಿಶ್ಚಯ ಕ್ರಿಸ್ತ ತಾನೇ ಬಂಡೆಯು. ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು. ಕಡೆವರೆಗೂ ಸ್ಥಿರ ನಿಂತರೆ ನಿತ್ಯ ರಾಜ್ಯದೊಳ್ ಸೇರ್ವೆವು. ದೃಢವಾಗಿ ನಿಲ್ಲುವ, ಶಿಲುಬೆಗಾಗಿಯೇ ಕ್ರೂಜೆ ನಮಗೆ ರಕ್ಷಣಾ ಮಾರ್ಗವು, ಕ್ರಿಸ್ತನೇ ನಮಗೆ ಬಂಡೆಯು. ದೃಢ ನಿಲ್ಲಿರಿ ಶಿಲ್ಬೆಗಾಗಿ ದುಷ್ಟ ಲೋಕಕ್ಕೆ ಕ್ರೂಜೆ ಮಾತ್ರವೇ ರಕ್ಷ ಮಾರ್ಗವು. ದೇವನೇ ಮಾಕ ಕ್ರಿಸ್ತ ತಾನೇ ಬಂಡೆಯು. ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು. ಕಡೆವರೆಗೂ ಸ್ಥಿರ ನಿಂತರೆ ನಿತ್ಯ ರಾಜ್ಯದೊಳ್ ಸೇರ್ವೆವು. ಲೋಕ ಇದ್ದರೂ ಬಿದ್ದು ಹೋದರು, ಸೂರ್ಯ ಚಂದ್ರರು ಸುಟ್ಟು ಹೋದರು, ಯೇಸುವು ಸದಾ ಇರುವಾತನು. ಆತನೇ ಆದಿಯೂ ಅಂತ್ಯವೂ ಸ್ಥಿರನೂ ಆಗಿದ್ದಾನೆ. ಲೋಕ ಇದ್ದರು ಬಿದ್ದು ಹೋದರು, ಸೂರ್ಯ ಚಂದ್ರರು ಸುಟ್ಟು ಹೋದರು, ಯೇಸು ಕ್ರಿಸ್ತನು ಸದಾ ಸ್ಥಿರನೇ ಕ್ರಿಸ್ತ ತಾನೇ ಬಂಡೆಯು. ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು. ಕಡೆವರೆಗೂ ಸ್ಥಿರ ನಿಂತರೆ ನಿತ್ಯ ರಾಜ್ಯದೊಳ್ ಸೇರ್ವೆ.
ಪ್ರಾರ್ಥನೆ ಮಾಡೋಣ. ಹೌದು ನಮ್ಮ ಸ್ವಾಮಿ, ನಾವು ಕಡೆಯವರೆಗೂ ದೃಢವಾಗಿ ನಿಲ್ಲುವುದಕ್ಕೆ ನೀನು ಬಂಡೆಯಾಗಿದ್ದಿ. ಬಿರುಗಾಳಿಯವಳು, ತೆರೆನರೆಯಳು, ಹಿಂಸೆ ಕಷ್ಟದಳು ನಾವು ದೃಢವಾಗಿ ನಿಲ್ಲುವುದಕ್ಕೆ ನೀನು ನಮಗೆ ಸಹಾಯ ನೀಡು. ನಾವು ನಿನ್ನನ್ನು ಸ್ತೋತ್ರ ಮಾಡುತ್ತೇವೆ, ಹಾಡಿ ಕೊಂಡಾಡುತ್ತಾ ನಮಗೆ ಜೀವದ ಜಯಮಾಲೆಯನ್ನು ಕೊಡುವ ನೀನು ಎಂಬುದಾಗಿ ನಂಬಿದ್ದೇವೆ ಸ್ವಾಮಿ. ನಿನ್ನನ್ನು ಸ್ತುತಿಸಿ ಭಜಿಸಿ ಕೊಂಡಾಡುವಂಥ ಈ ಸಮಯದಲ್ಲಿ ನಿನ್ನ ಪ್ರೀತಿ ಕೃಪೆಗಳು ಅಪಾರವಾದದ್ದು, ಶ್ರೇಷ್ಠವಾದದ್ದು. ಅವುಗಳನ್ನು ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಈ ಹಾಡುಗಳ ಮೂಲಕವಾಗಿ ನಾವು ನಿನ್ನನ್ನು ಕೊಂಡಾಡುವಂಥ ಅವಕಾಶ ಕೊಟ್ಟಿದ್ದಿ ಸ್ವಾಮಿ. ನಮ್ಮ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸು. ಈಗ ನಿನ್ನ ವಾಕ್ಯಕ್ಕಾಗಿ ನಾವು ಕಾದಿದ್ದೇವೆ. ನಮ್ಮ ಸಂಗಡ ಮಾತನಾಡು. ಯೇಸುವಿನ ನಾಮದಲ್ಲಿ ಬಿಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ಈ ಪರಿಶುದ್ಧ ಆರಾಧನೆಗೆ ನೇಮಕವಾದ ದೇವರ ವಾಕ್ಯ ಭಾಗವನ್ನು ಕೇಳಿಸಿಕೊಳ್ಳೋಣ. ಈ ಪರಿಶುದ್ಧ ಆರಾಧನೆಗಾಗಿ ನೇಮಕವಾದ ಹಳೆ ಒಡಂಬಡಿಕೆಯ ವೇದ ಭಾಗವು ಮೀಕನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೆ. ಮೀಕನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲ ಬೆಟ್ಟಗುಡ್ಡಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವವು. ಹೊರಟು ಬಂದ ಬಹು ದೇಶಗಳವರು, ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಆತನು ಬಹು ರಾಷ್ಟ್ರದವರ ವ್ಯಾಜ್ಯಗಳನ್ನು ವಿಚಾರಿಸುವನು, ಪ್ರಬಲ ಜನಾಂಗಗಳಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು. ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ಒಬ್ಬೊಬ್ಬನು ತನ್ನ ದ್ರಾಕ್ಷಲತೆ, ಅಂಜೂರದ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು. ಅವರನ್ನು ಯಾರೂ ಹೆದರಿಸರು. ಸೇನಾಧೀಶ್ವರನಾದ ಯೆಹೋವನ ಬಾಯೇ ಇದನ್ನು ನುಡಿದಿದೆ. ಅನ್ಯ ಜನಾಂಗಗಳು ತಮ್ಮ ತಮ್ಮ ದೇವರುಗಳ ಹೆಸರಿನಲ್ಲಿ ನಡೆಯುತ್ತವೆ. ನಾವಾದರೂ ನಮ್ಮ ದೇವರಾದ ಯೆಹೋವನ ಹೆಸರಿನಲ್ಲಿ ಯುಗಯುಗಾಂತರಗಳಲ್ಲಿಯೂ ನಡೆಯುವೆವು. ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ಕುಂಟು ಜನಾಂಗವನ್ನು ಒಟ್ಟುಗೂಡಿಸುವೆನು. ನಾನು ಬಾಧಿಸಿ ತಳ್ಳಿದ ಪ್ರಜೆಯನ್ನು ಸೇರಿಸುವೆನು. ಆ ಕುಂಟು ಜನವನ್ನು ಉಳಿಸಿ ಕಾಪಾಡುವೆನು. ದೂರ ತಳ್ಳಲ್ಪಟ್ಟ ಪ್ರಜೆಯನ್ನು ಪ್ರಬಲ ಜನಾಂಗವನ್ನಾಗಿ ಮಾಡುವೆನು. ಯೆಹೋವನು ಚಿಯೋನ್ ಪರ್ವತದಲ್ಲಿ ಇಂದಿನಿಂದ ಎಂದೆಂದಿಗೂ ಅವರ ರಾಜನಾಗಿರುವನು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ನಾವು ಕುಳಿತುಕೊಂಡೇ 119ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 119 ಚರಣ ಬಿಟ್ಟು ಚರಣವನ್ನು ಹಾಡೋಣ. ಶುದ್ಧ ಯೇಸುವಿನಿಂದ ಬೇಡಿದೆ, ಪರಿಶುದ್ಧಿಸು ತಡವಿಲ್ಲದೆ 1, 3, 5 ಚರಣಗಳನ್ನು ಹಾಡಿಕೊಳ್ಳೋಣ. ನಿನ್ನ ಬೇಡಿದೆ ಪರಿಶುದ್ಧ
ಸುವಾರ್ಥ ಪಾರಣಕ್ಕೆ ನೇಮಕವಾದ ವಾಕ್ಯ ಭಾಗವನ್ನು ಕೇಳಿಸಿಕೊಳ್ಳೋಣ. ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳುವಂತೆ ವಿನಂತಿ. ಈ ಪರಿಶುದ್ಧ ಆರಾಧನೆಗಾಗಿ ನೇಮಕಗೊಂಡಿರುವ ವೇದ ಭಾಗವು ಹೊಸ ಒಡಂಬಡಿಕೆಯ ವೇದ ಭಾಗ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 24 ವಚನ 36ರಿಂದ 49ರವರೆಗೆ. ಶ್ರೀ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 24 ವಚನ 36ರಿಂದ 49ರವರೆಗೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಅವರು ಈ ಸಂಗತಿಗಳನ್ನು ಕುರಿತು ಮಾತನಾಡುತ್ತಿರುವಾಗ ಆತನೇ ಅವರ ಎದುರಿಗೆ ನಿಂತು, ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದನು. ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದ್ದನ್ನು ಭೂತವೆಂದು ಭಾವಿಸಿದರು. ಆತನು ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಎಂದು ಹೇಳಿದನು. ಇದನ್ನು ಹೇಳಿದ ಮೇಲೆ ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ಆದರೆ ಅವರು ಸಂತೋಷದ ದೆಸೆಯಿಂದ ಇನ್ನೂ ನಂಬದೆ ಆಶ್ಚರ್ಯಪಡುತ್ತಿರಲಾಗಿ, ಆತನು ತಿನ್ನತಕ್ಕ ಪದಾರ್ಥವೇನಾದರೂ ಇಲ್ಲಿ ನಿಮಗುಂಟೋ ಎಂದು ಅವರನ್ನು ಕೇಳಲು, ಅವರು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು. ಆತನು ತಕ್ಕೊಂಡು ಅವರ ಮುಂದೆ ತಿಂದನು. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಿಲ್ಲವೇ ಎಂದನು. ಆಮೇಲೆ ಅವರು ಶಾಸ್ತ್ರವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ, ಕ್ರಿಸ್ತನ ಶ್ರಮೆಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದಿದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೆಲ್ಲ ಕಾದುಕೊಂಡಿರಿ ಎಂದು ಹೇಳಿದನು ಎಂಬುದೇ. ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಮಾಡಿ ಕುಳಿತುಕೊಳ್ಳುವಂತೆ ವಿನಂತಿ. ಪ್ರಾರ್ಥನಾ ಪೂರ್ವಕವಾಗಿ ಕರ್ತ ಸಿದ್ಧವಾಗಿದ್ದೇವೆ. ನಮ್ಮ ಕೂಡ ಮಾತನಾಡುವ ಸಂಗೀತ ಒಂದು ಚರಣವನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೂ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಜೀವನಗಳನ್ನು ತಿದ್ದುಕೊಳ್ಳುವುದಕ್ಕೂ ಸ್ವಾಮಿ ನಮಗೆ ನೀನು ಈ ಸಮಯವನ್ನು ದಯಪಾಲಿಸಿದ ನಿನಗೆ ಸ್ತೋತ್ರ. ದೇವ, ನಿನ್ನ ಆತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡು.
ನಿನ್ನ ವಾಕ್ಯಗಳ ಶ್ರೇಷ್ಠತೆಯನ್ನು ಅರಿತುಕೊಳ್ಳುವ ಹಾಗೆಯೂ ಅದರಂತೆ ನಡೆಯುವಂತೆಯೂ ನಮಗೆ ನೀನು ಕಲಿಸು. ಈ ಸಮಯದಲ್ಲಿ ಸ್ವಾಮಿ, ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುತ್ತೇವೆ, ನಿನಗೆ ಮಾತ್ರ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕೂಡ ಈ ಭಾನುವಾರದ ದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಪರಿಶುದ್ಧ ಆರಾಧನೆಗೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ಆರಾಧನೆಯಲ್ಲಿ ಭಾಗಿಗಳಾಗಿರುವಂಥ ಎಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ಸುಮಧುರವಾದ ನಾಮದಲ್ಲಿ ಆತ್ಮೀಯ ಸ್ವಾಗತ ಮತ್ತು ಈ ದಿನದ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ಈ ಪರಿಶುದ್ಧ ದಿನಕ್ಕೆ ನಮ್ಮ ಧ್ಯಾನಕ್ಕೆ ನೇಮಕವಾದಂತಹ ವಿಷಯ ಮಿಷನ್ ಆಸ್ ಶೇರಿಂಗ್ ಕ್ರೈಸ್ಟ್ಸ್ ಪೀಸ್ ಎಂಬುದಾಗಿ. ಮಿಷನ್ ಆಸ್ ಶೇರಿಂಗ್ ಕ್ರೈಸ್ಟ್ಸ್ ಪೀಸ್. ಕನ್ನಡ ಭಾಷೆಯಲ್ಲಿ ಹತ್ತಿರದ ಒಂದು ತರ್ಜಮೆ ಕ್ರಿಸ್ತನ ಸಮಾಧಾನವನ್ನು ಹಂಚುವುದೇ ನಿಯೋಗ ಎಂಬುದಾಗಿ. ಕ್ರಿಸ್ತನ ಸಮಾಧಾನವನ್ನು ಹಂಚುವುದೇ ನಿಯೋಗ. ಈ ಮಿಷನ್ ಎನ್ನುವಂತಹ ಈ ಪದವನ್ನು, ಆ ಪದಕ್ಕೆ ಸರಿಯಾದಂತಹ ಕನ್ನಡಕ್ಕೆ ಭಾಷಾಂತರ ಇನ್ನೂ ಕೂಡ ನಮಗೆ ದೊರಕಿಲ್ಲ. ನಾವು ಮಿಷನ್ ಎಂದು ಹೇಳುವಾಗ ಒಂದು ಕಾರ್ಯ ಅಥವಾ ಒಂದು ನಿಯೋಗ ಅಥವಾ ಒಂದು ಸೇವೆ ಅಥವಾ ಕೊಡಲ್ಪಟ್ಟಂತಹ ಒಂದು ಕೆಲಸ, ಜವಾಬ್ದಾರಿ, ಹೀಗೆ ಎಲ್ಲದಕ್ಕೆ ಹತ್ತಿರದ ಒಂದು ಉತ್ತರವನ್ನು ನಾವು ಹೇಳ್ಬೋದು. ಆದರೆ ಇದೇ ಮಿಷನ್ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಈ ಮಿಷನ್ ಎನ್ನುವುದಕ್ಕೆ ನಾವು ಹತ್ತಿರಕ್ಕೆ ಹೇಳುವಂಥ ಒಂದು ಪದ ನಿಯೋಗ. ಏನು ನಿಯೋಗ? ಯಾವ ರೀತಿಯಾದಂಥ ನಿಯೋಗ? ಈ ಮಿಷನ್ ಅಥವಾ ನಿಯೋಗಕ್ಕೆ ನಾನಾ ರೀತಿಯಾದಂಥ ಮುಖಗಳು ಉಂಟು. ನಾನಾ ರೀತಿಯಾದಂಥ ಅರ್ಥಗಳನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಯೇಸು ಸ್ವಾಮಿಯ ಜೀವನದಲ್ಲಿ ಆತನು ಈ ಲೋಕಕ್ಕೆ ಬಂದು ತಾನೇ ಯಜ್ಞದ ಕುರಿಯು ಲೋಕದ ಪಾಪಕ್ಕೆ ಆತನು ಬಲಿ ಆಗಬೇಕು ಎನ್ನುವಂತಹ ಆ ಸತ್ಯ ಸಂಗತಿಯನ್ನು ತಿಳಿದಂತಹ ಜನರಿಗೆ ತಿಳಿಸುತ್ತಾ ಮತ್ತು ತಿಳಿದಂಥ ಜನರಿಗೂ ತಿಳಿಸುತ್ತಾ ಆತನು ತನ್ನ ಪ್ರಾಣವನ್ನೇ ಅರ್ಪಿಸಿ ಪುನಃ ಆತನು ಎದ್ದು ಬಂದು ಪುನಃ ಆತನು ದಿವಾರೋಹಣ ಆಗಿ ಪುನಃ ಆತನು ಬರುವಂತಹ ಆ ಒಂದು ಕಾರ್ಯಕ್ಕೆ ನಿಯೋಗ ಎಂಬುದಾಗಿ ಹೇಳಬಹುದು. ಒಂದು ಮಿಷನ್, ಅದನ್ನು ಸಾರುವಂಥದ್ದೇ ಒಂದು ನಿಯೋಗ, ಮಿಷನ್. ಇದು ಸರ್ವ ಸಂಪೂರ್ಣವಾದಂಥ ಒಂದು ನಿಯೋಗ. ಆದರೆ ಈ ಹೊತ್ತಿಗೆ ನಮಗೆ ನೇಮಕವಾದದ್ದು ಮಿಷನ್ ಆಸ್ ಶೇರಿಂಗ್ ಕ್ರೈಸ್ಟ್ ಪೀಸ್, ಯೇಸುವಿನ ಸಮಾಧಾನವನ್ನು ಸಾರುವುದು ಹೇಗೆ ಎಂಬುದಾಗಿ. ಯೇಸುವಿನಲ್ಲಿದ್ದಂಥ ಸಮಾಧಾನವನ್ನು ಹೇಗೆ ನಾವು ಸಾರಲಿಕ್ಕೆ ಸಾಧ್ಯ? ಆರಾಧನೆಯ ಆರಂಭದಲ್ಲಿ ಹೇಳಿದಂತಹ ಮಾತುಗಳನ್ನು, ದೇವರ ವಾಕ್ಯಗಳನ್ನು ನಾವು ಪುನಃ ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದ ಕೆಲವು ವಚನಗಳನ್ನು ನಾನು ಓದಿದೆ. ಅದರಲ್ಲಿ 23ನೇ ವಚನದ ಆ ಭಾಗದಿಂದ ಮುಂದಕ್ಕೆ ಹಾಗೆ ನೋಡುವಾಗ, 16ನೇ ಅಧ್ಯಾಯದ 15ನೇ ಅಧ್ಯಾಯ, 14ನೇ ಅಧ್ಯಾಯ, ಹೀಗೆ ಈ ಎಲ್ಲ ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿ ಹೇಳುವಂಥ ಕೆಲವು ಮಾತುಗಳನ್ನು ನಾವು ಧ್ಯಾನ ಮಾಡ್ತಾ. ಆದರೆ 14ನೇ ಅಧ್ಯಾಯದಲ್ಲಿ ಓದಂಥ ಮಾತುಗಳು, 14ನೇ ಅಧ್ಯಾಯದ 27ನೇ ವಚನ, ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿ ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಮತ್ತು ಅದೇ 15ನೇ ಅಧ್ಯಾಯದ ಯೋಹಾನ ಸುವಾರ್ತೆ ಕೊನೆಯ ಒಂದು ವಚನ, 33ನೇ ವಚನ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎನ್ನುವಂತಹ ಮಾತು. ಲೋಕ ಕೊಡುವ ರೀತಿಯಲ್ಲಿ ಯೇಸು ಸ್ವಾಮಿ ಸಮಾಧಾನವನ್ನು, ಶಾಂತಿಯನ್ನು ನೀಡದೆ ತನ್ನದೇ ಆದಂತಹ ವಿಭಿನ್ನ ರೀತಿಯಲ್ಲಿ ನಮಗೆ ಸಮಾಧಾನವನ್ನು ನೀಡುತ್ತಾನೆ ಎನ್ನುವುದಕ್ಕೆ ದೇವರ ವಾಕ್ಯ ಆಧಾರ. ಅದಕ್ಕೆ ನಾವು ಸಾಕ್ಷಿಗಳು. ಶಾಲೋಮ್ ಎಂಬುದಾಗಿ ನಾವು ಪದವನ್ನು ಬಳಸ್ತೇವೆ. ಅದಕ್ಕೆ ಇಬ್ರಿಯ ಭಾಷೆಯಲ್ಲಾಗಲಿ ಅಥವಾ ಗ್ರೀಕ್ ಭಾಷೆಯಲ್ಲಾಗಲಿ ಅಥವಾ ಅರಬಿಕ್ ಭಾಷೆಯಲ್ಲಾಗಲಿ ಇದಕ್ಕೆ ಬಹಳ ಮಹತ್ತರವಾದಂತಹ ಒಂದು ಅರ್ಥ, ವೆಲ್ ಬೀಯಿಂಗ್ ಎಂಬುದು ಹೇಳ್ತೇವೆ. ಪರಿಪೂರ್ಣವಾದಂತಹ ಸ್ವಸ್ಥತೆಯನ್ನು ಅಥವಾ ಸಮಾಧಾನವನ್ನು ಪ್ರಬೋಧಿಸುವಂಥದ್ದು ಈ ಶಾಲೋಮ್. ಕೆಲವರು ಸಲಾಮ್ ಎಂಬುದಾಗಿ ಹೇಳ್ತಾರೆ ಅಥವಾ ಸಾಲೇಮ್ ಎಂಬುದಾಗಿ ಹೇಳ್ತಾರೆ. ಹೀಗೆ ಈ ಶಾಲೋಮ್ ಎನ್ನುವಂತಹ ಪದ ಈ ಸಮಾಧಾನವನ್ನು, ಕೇವಲ ಸಮಾಧಾನ ಎಂಬುದು ಹೇಳುವಾಗ ಜಗಳ ಇಲ್ಲದೆ ಇರುವಂಥದ್ದಲ್ಲ,
ಅಥವಾ ಯುದ್ಧ ಇರುವಂಥದ್ದಲ್ಲ, ಬದಲಾಗಿ ನಮ್ಮೆಲ್ಲರ ಬಾಳಿಗೆ ಪರಿಪೂರ್ಣವಾದಂಥ ಆ ಒಂದು ಸ್ವಸ್ಥತೆಯನ್ನು, ಪರಿಪೂರ್ಣವಾದಂತಹ ಸಮಾಧಾನವನ್ನು, ಪರಿಪೂರ್ಣವಾದಂತಹ ಕ್ರಿಸ್ತನ ಆ ಒಂದು ಸಮಾಧಾನವನ್ನು ಹೊಂದಿಕೊಳ್ಳುವಂಥದ್ದು ಈ ಶಾಲೋಮ್. ಯೇಸು ಸ್ವಾಮಿ ಇದನ್ನು ತನ್ನ ಶಿಷ್ಯರಿಗೆ ಒಂದಲ್ಲ ಎರಡಲ್ಲ 3 ಸಾರಿ ಹೇಳುವುದನ್ನು ಗಮನಿಸ್ತೇವೆ. ಅದು ಪುನರುತ್ಥಾನದ ನಂತರ ಯೋಹಾನನ ಸುವಾರ್ತೆ ಕೊನೆಯ ಆ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಅವರು ಶಿಷ್ಯರು ಭಯದಿಂದ ಮನೆಯಲ್ಲಿ ಇದ್ದಾಗ ಪುನರುತ್ಥಾನದ ಆ ಒಂದು ನಂತರದ ಕಾರ್ಯ 20ನೇ ಅಧ್ಯಾಯದ 19ನೇ ವಚನದಲ್ಲಿ ನಿಮಗೆ ಸಮಾಧಾನವಾಗಲಿ ಅಂದನು. 20ನೇ ಅಧ್ಯಾಯದ 20ನೇ ವಚನ. 21ನೇ ವಚನದಲ್ಲಿ ಪುನಃ ನಿಮಗೆ ಸಮಾಧಾನವಾಗಲಿ ಅಂದನು. 26ನೇ ವಚನಕ್ಕೆ ಬರುವಾಗ ಅಲ್ಲಿಯೂ ಕೂಡ ನಿಮಗೆ ಸಮಾಧಾನವಾಗಲಿ ತೋಮನು ಇದ್ದಂತಹ ಒಂದು ಸನ್ನಿವೇಶದಲ್ಲಿ. ಹೀಗೆ ಯೇಸುಸ್ವಾಮಿ ಈ ಸಮಾಧಾನವನ್ನು ನಾನಾ ರೀತಿಯಲ್ಲಿ ಶಿಷ್ಯರಿಗೆ ಕೊಡುವಂಥದ್ದು ಮಾತ್ರವಲ್ಲ, ನಮಗೂ ಕೂಡ ಅದನ್ನು ಈ ದಿನದಲ್ಲಿ ಅನುಗ್ರಹಿಸುವಾತನಾಗಿದ್ದಾನೆ. ಭಯಭೀತಿಯ ಅಥವಾ ಹೆದರಿಕೆಯ ಅಥವಾ ಕಳವಳ ಅಥವಾ ಒತ್ತಡ ಅಥವಾ ಯಾವುದೋ ವಿಧವಾದಂತಹ ಗಲಿಬಿಲಿಗಳು, ಅಸಮಾಧಾನ, ಅನಾರೋಗ್ಯ ಅಥವಾ ದುಷ್ಟಶಕ್ತಿಯ ಕಾಡುವಿಕೆ, ಇವೆಲ್ಲವುಗಳ ಮಧ್ಯದಲ್ಲಿ ನಮಗೆ ಮನಃಶಾಂತಿಯು ಅಗತ್ಯ ಪ್ರಿಯರೇ, ಮನಃಶಾಂತಿಯು ಅಗತ್ಯ. ಯೇಸುಸ್ವಾಮಿ ಇಲ್ಲಿ ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಬರುವಾಗ ಮನಃಶಾಂತಿ ಎಂಬುದಾಗಿ ಬಳಸ್ತಾನೆ ಪದ. ಮನಸ್ಸಿಗೆ ಶಾಂತಿ ಬೇಕು ಎಂಬುದಾಗಿ. ನಿಮಗೆ ಮನಃಶಾಂತಿ ಆಗಲಿ ಅಂದನು. ಅವರು ಭಯಭೀತರಾಗಿದ್ದರು. ಕಾರಣ ಏನಂತ ಹೇಳಿದ್ರೆ, ಯೇಸುಸ್ವಾಮಿ ಒಂದು ವೇಳೆ ಭೂತ ಇರಬಹುದೇನೋ, ಯೇಸುಸ್ವಾಮಿ ಒಂದು ದೆವ್ವ ಇರಬಹುದಾಗಿತ್ತೇನೋ. ಪ್ರಿಯರೇ, ಈ ಹೊತ್ತು ಇಂತಹ ಸನ್ನಿವೇಶಗಳನ್ನು ಅನೇಕರು ಅನುಭವಿಸ್ತೇವೆ ನಾವು. ಭೂತ ದೆವ್ವಗಳ ಆ ಒಂದು ಕಾಟ, ಅಥವಾ ಮನೆಗಳಲ್ಲಿ ಜಗಳಗಳು, ಅಥವಾ ಅಸಮಾಧಾನಗಳು, ಅಥವಾ ಅಪನಂಬಿಕೆಗಳು, ಅಥವಾ ಒತ್ತಡಗಳು, ಅನಾರೋಗ್ಯಗಳು, ಅಥವಾ ಶಾಂತಿ ಇಲ್ಲದೇ ಇರುವಂಥದ್ದು ಎಲ್ಲವುಗಳನ್ನು ಅನುಭವಿಸುವಂತಹ ನಾವುಗಳು, ಅನೇಕ ಪ್ರಶ್ನೆಗಳ ಮಧ್ಯದಲ್ಲಿ ಜೀವಿಸುವಂಥ ನಾವುಗಳು, ಯೇಸುಸ್ವಾಮಿಯ ಒಂದು ಮಾತು, ನಿಮಗೆ ಮನಃಶಾಂತಿ ಆಗಲಿ, ನಿಮಗೆ ಸಮಾಧಾನವಾಗಲಿ, ನಿಮ್ಮಲ್ಲಿ ಸಮಾಧಾನ ಇರಲಿ, ಲೋಕ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ ಎನ್ನುವಂತಹ ಮಾತನ್ನು ಯೇಸುಸ್ವಾಮಿ ಪ್ರಬೋಧಿಸುವಾಗ ಈ ಸಮಾಧಾನದ ಕುರಿತಾಗಿ ಅನೇಕ ಕಡೆಗಳಲ್ಲಿ ದೇವರ ವಾಕ್ಯಗಳು ಸಾರಲ್ಪಡ್ತವೆ. ಸಮಾಧಾನದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತದೆ ಪ್ರಿಯರೇ. ಹಾಗಾದರೆ ಈ ಬೆಳಗಿನ ಸಮಯದಲ್ಲಿ ಈ ಸಮಾಧಾನವನ್ನು ನಾವು ನಿಯೋಗ ಎಂಬುದಾಗಿ ಸಾರುವಂಥದ್ದಾಗಬೇಕಾಗ್ತದೆ. ಯೇಸುಸ್ವಾಮಿಯ ಸಮಾಧಾನವನ್ನು, ಇದು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ, ಇದನ್ನು ನಾವು ಸಾರುವಂಥವರಾಗಿದ್ದೇವೆ, ಸಮಾಧಾನವನ್ನು ಹಂಚುವಂಥವರಾಗಿದ್ದೇವೆ, ಸಮಾಧಾನವನ್ನು ಪಸರಿಸುವಂಥವರಾಗಿದ್ದೇವೆ. ಲೋಕವು ಕೊಡುವ ರೀತಿಯಲ್ಲಿ ಬದಲಾಗಿ ಕ್ರಿಸ್ತನು ನಮಗೆ ಅನುಗ್ರಹಿಸುವಂಥ ಆ ಸಮಾಧಾನವನ್ನು ನಾವು ಹೇಗೆ ಕೊಡ್ತೇವೆ, ಅದು ನಾವು ಆಲೋಚನೆ ಮಾಡುವಂಥದ್ದು ಪ್ರಿಯರೇ. ಈ ಸನ್ನಿವೇಶವನ್ನು ಗಮನಿಸಿಕೊಳ್ಳುವ ಪುನರುತ್ಥಾನದ ನಂತರ ಆದಂತಹ ಈ ಒಂದು ಸನ್ನಿವೇಶ, ಯೇಸುಸ್ವಾಮಿ ನಾವು ಸತ್ಯವೇದದಲ್ಲಿ ಗಮನಿಸ್ತೇವೆ, ಪುನರುತ್ಥಾನದ ನಂತರ 40 ದಿನಗಳು ಯೇಸುಸ್ವಾಮಿ ಅವರ ಜೊತೆಗೆ ಇದ್ದನು ಎಂಬುದಾಗಿದೆ. ಅಂದರೆ ಕಾಣಿಸಿಕೊಳ್ಳುತ್ತಾ ಇದ್ದನು, ಆಗಾಗ ಅವರೊಂದಿಗೆ ಕಾಣಿಸಿಕೊಳ್ತಾ ಇದ್ದನು. ಅವರಿಗೆ ಭಯ ಹಿಡಿದಿತ್ತು. ಯೇಸುಸ್ವಾಮಿ ಎಂಬುದಾಗಿ ನಂಬಲಿಲ್ಲ. ಯೇಸುಸ್ವಾಮಿ ಹೇಳುತ್ತಾನೆ, ನನ್ನನ್ನು ನೋಡಿ, ನನ್ನ ಕಾಲನ್ನು ಮುಟ್ಟಿ, ನನ್ನ ಕೈಯನ್ನು ಮುಟ್ರಿ, ನನ್ನ ಎಲುಬುಗಳು ನೋಡ್ರಿ, ನನ್ನ ದೇಹವನ್ನು ನೀವು ನೋಡ್ರಿ, ಆದರೆ ಭೂತಗಳಿಗೆ ಮಾಂಸವೂ ಎಲುಬುಗಳು ಇರುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಯೇಸುಸ್ವಾಮಿ ಹೇಳ್ತಾನೆ. ಇಂತಹ ಸನ್ನಿವೇಶವನ್ನು ದಾಟಿ ಬಂದಂಥ ಶಿಷ್ಯರಿಗೆ ಯೇಸು ಮತ್ತೊಂದು ಕೂಡ ಹೇಳ್ತಾನೆ, ನನಗೆ ತಿನ್ನುವುದಕ್ಕೆ ಏನಾದರೂ ಕೊಡ್ರಿ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಅಲ್ಲಿ ತಿನ್ನತಕ್ಕ ಪದಾರ್ಥಗಳು ನಿಮಗುಂಟೋ ಎಂದು ಅವರನ್ನು ಕೇಳಲು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ಅಂದರೆ ಯೇಸುಸ್ವಾಮಿ ಅವರೊಂದಿಗೆ ಅನ್ಯೋನ್ಯವಾಗಿ ಆ ಸಮಾಧಾನವನ್ನು ಸ್ಥಾಪಿಸುವುದಕ್ಕೆ ತಾನೇ ನಿಜವಾದಂತಹ ದೇವರು ಎದ್ದು ಬಂದವನು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತಾನೆ. ತಿಳಿಸಿದ ನಂತರ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ತಿಳಿಸಿದ ಆ ನಂತರದಲ್ಲಿ ಆದಂತಹ ಕೆಲವು ವಚನಗಳು 44ನೇ ವಚನದಿಂದ 47 ವಚನಗಳಲ್ಲಿ ಯೇಸುಸ್ವಾಮಿ ಪುನಃ ಆ ಧರ್ಮಶಾಸ್ತ್ರದ ವಚನಗಳನ್ನು ಅವರಿಗೆ ಹೇಳ್ತಾನೆ. ಗ್ರಂಥಗಳಲ್ಲಿ ಹೀಗೆ ಬರೆದಿತ್ತು, ನಿಮಗೆ ಗೊತ್ತಿಲ್ವಾ? ಯೇಸುಸ್ವಾಮಿ ಹೀಗೆ ಆಗಬೇಕಿತ್ತು, ದೇವಕುಮಾರನಿಗೆ ಆಗಬೇಕಿತ್ತು ಎಂಬುದು ಅಲ್ಲೂ ಕೂಡ ಸ್ಪಷ್ಟವಾಗಿ
ಯೇಸು ಸ್ವಾಮಿ ಹೇಳುವುದನ್ನು ನಾವು ಗಮನಿಸ್ತೇವೆ. ಇದಾದ ನಂತರ ಅಲ್ಲಿ ಮತ್ತೊಂದು ಕಾರ್ಯವನ್ನು ಸ್ವಾಮಿ ಅವರಿಗೆ ಕೊಡ್ತಾನೆ. 48ನೇ ವಚನಕ್ಕೆ ಬರೋಣ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ ಎನ್ನುವಂತಹ ಮಾತು ಇಲ್ಲಿ ಇದೆ. ಆ ಒಂದು ಅಂಡರ್ಲೈನಿಂಗ್ ಪಾಯಿಂಟ್, ಇವುಗಳ ವಿಷಯವಾಗಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಯು ಹ್ಯಾವ್ ಟು ಬಿ ದ ವಿಟ್ನೆಸ್ ಫಾರ್ ಆಲ್ ದೀಸ್. ಯಾವುದಕ್ಕೆ? ಇಷ್ಟು ದಿನಗಳ ಕಾಲ ನಡೆದಂಥ ಎಲ್ಲ ಘಟನೆಗಳು, 2.5-3 ವರ್ಷಗಳ ಕಾಲ ನಡೆದಂಥ ಎಲ್ಲ ಘಟನೆಗಳಿಗೆ, ಈ ವಿಷಯಗಳಿಗೆ ನೀವೇ ಸಾಕ್ಷಿಯಾಗಿದ್ದೀರಿ. ಆ ಸಾಕ್ಷಿಯನ್ನು ಹಂಚುವುದಕ್ಕೆ, ಸಾರುವುದಕ್ಕೆ ನಿಮಗೆ ಈಗ ನಾನು ಸಮಾಧಾನವನ್ನು ಕೊಡ್ತಾ ಇದ್ದೇನೆ. ಅದಾದ ನಂತರ 48ನೇ ವಚನದ 2ನೇ ಭಾಗದಿಂದ ನಾವು 49ನೇ ವಚನಕ್ಕೆ ಬರ್ತೇವೆ. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದು ನಿಮಗೆ ಕಳುಹಿಸಿಕೊಡುತ್ತೇನೆ ಎನ್ನುವಂತಹ ಮಾತು. ಅದು ಮುಂದಿನ ಆರಾಧನೆಗಳನ್ನು ನಾವು ಧ್ಯಾನ ಮಾಡ್ತೇವೆ. ಪವಿತ್ರಾತ್ಮನ ವರ, ತಂದೆ ಕಳಿಸಿಕೊಡುವಂತಹ, ವಾಗ್ದಾನ ಮಾಡಿದ ಹಾಗೆ ಕಳಿಸಿಕೊಡುತ್ತೇನೆ ಎನ್ನುವಂತಹ ಆ ಒಂದು ಮಾತನ್ನು ಯೇಸುಸ್ವಾಮಿ, ಇಷ್ಟು ಸಂಗತಿಗಳು ಯೇಸುಸ್ವಾಮಿ ಅವರನ್ನು ಸಿದ್ಧ ಮಾಡ್ತಾನೆ. ಆ ನಿಯೋಗವನ್ನು ಹಂಚುವುದಕ್ಕೆ, ಆ ನಿಯೋಗವನ್ನು ಸಾರುವುದಕ್ಕೆ ಅವರನ್ನು ಸಿದ್ಧ ಮಾಡ್ತಾನೆ ಸ್ವಾಮಿ. ಹಾಗಾದರೆ ಪ್ರಿಯರೇ, ಕ್ರಿಸ್ತನ ಸಮಾಧಾನವನ್ನು ನೀವು ಮತ್ತು ನಾನು ಹೇಗೆ ಹಂಚ್ತೇವೆ ಈ ಹೊತ್ತು, ಅಥವಾ ಶಿಷ್ಯರು ಹೇಗೆ ಹಂಚಿದರೆ ಮುಂದೆ ನಾವು ಗಮನಿಸಿಕೊಳ್ಳೋಣ. ಕ್ರಿಸ್ತನ ಸಮಾಧಾನವನ್ನು ಹೇಗೆ ಹಂಚಿದರು ಎಂಬುದಾಗಿ, ಹೇಗೆ ಹಂಚಲಿಕ್ಕೆ ಸಾಧ್ಯ ಆಯಿತು ಎಂಬುದಾಗಿ ಗಮನಿಸುವಾಗ ಮೊದಲದಾಗಿ ನೋಡ್ತೇವೆ, ದೇ ಲವ್ಡ್ ಈಚ್ ಅದರ್. ಕ್ರಿಸ್ತನ ಸಮಾಧಾನ ಹಂಚುವುದು ಹೇಗೆ ಅಂದರೆ ಟು ಲವ್ ಈಚ್ ಅದರ್, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವಂಥವರಾಗ್ತಾರೆ ಅವರು. ಯೇಸುಸ್ವಾಮಿ ಇದನ್ನು ಹೇಳಿಕೊಡ್ತಾನೆ ಅವರಿಗೆ. ಪರ್ವತ ಪ್ರಸಂಗದಲ್ಲಿ ಸತ್ಯವೇದವನ್ನು ನಾವು ಎಷ್ಟೋ ಸಾರಿ ಓದಿದ್ದೇವೆ. ಮತ್ತಾಯನ ಸುವಾರ್ತೆಯ ಆ ಭಾಗಗಳಲ್ಲಿ ಪರ್ವತ ಪ್ರಸಂಗದ ಮೇಲೆ ಯೇಸುಸ್ವಾಮಿ ಹೇಳುವಂಥ ಮಾತು, ನೀವು ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎನ್ನುವಂತಹ ಮಾತು. 5ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದ 44ನೇ ವಚನದಿಂದ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಪ್ರೀತಿಸಿರಿ ಎನ್ನುವಂತಹ ಮಾತು, ಟು ಲವ್ ಈಚ್ ಅದರ್. ಶಿಷ್ಯರು ಮಾಡಿದ್ದು ಅದೇನೆ. ಅವರು ತಮ್ಮ ವೈರಿಗಳನ್ನು ಅಥವಾ ಅವರ ವಿರೋಧಿಗಳನ್ನು, ಕ್ರಿಸ್ತನ ವಿರೋಧಿಗಳನ್ನು ಅವರು ಪ್ರೀತಿ ಮಾಡುತ್ತಾ ಬಂದರು ಪ್ರಿಯರೇ. ಅದೇ ಅವರಿಗೆ ಒಂದು ಸಾಧನವಾಯಿತು. ಇಟ್ ಬಿಕೇಮ್ ಅ ವೆಪನ್, ಅಥವಾ ಅದೊಂದು ಆಯುಧವಾಯಿತು ಅವರಿಗೆ. ಈ ಹೊತ್ತು ಶಿಷ್ಯರ ಜೀವನಗಳನ್ನು ನಾವು ಅಪೊಸ್ತಲ ಕೃತ್ಯಗಳಲ್ಲಿ ಓದ್ತೇವೆ, ಅಥವಾ ಪತ್ರಿಕೆಗಳಲ್ಲಿ ಪೌಲನ ಆ ಒಂದು ಸೇವೆಯನ್ನು, ಅಥವಾ ಬೇರೆ ಬೇರೆ ಚರಿತ್ರ ಪುಸ್ತಕಗಳಲ್ಲಿ ಇವರು ಮಾಡಿದಂತಹ ಸೇವೆಯ ಸಾಧನೆಗಳನ್ನು ನಾವು ಓದ್ತೇವೆ. ಮಿಷನ್ ಆಸ್ ಶೇರಿಂಗ್ ಕ್ರೈಸ್ಟ್ ಪೀಸ್, ಟು ಲವ್ ಈಚ್ ಅದರ್. ಇದೇ ಒಂದು ಸಾಧನ ಪ್ರಿಯರೇ. ಶಿಷ್ಯರು ಇದನ್ನು ಮಾಡ್ತಾರೆ ಈ ಹೊತ್ತು. ಅದು ನಮಗೆ ಒಂದು ಅವಕಾಶ. ನಮ್ಮಲ್ಲಿ ಒಂದು ವೇಳೆ ಪ್ರೀತಿ ಕಡಿಮೆ ಆಗಿದ್ದರೆ, ಅಥವಾ ಪ್ರೀತಿ ಇಲ್ಲದೇ ಹೋಗಿದ್ದರೆ, ನಾವು ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸುವುದೇ ಕ್ರಿಸ್ತನ ಆ ಸಮಾಧಾನವನ್ನು ಹಂಚುವಂಥದ್ದೇ ಆಗಿದೆ ಪ್ರಿಯರೇ. ಅದೇ ಒಂದು ನಿಯೋಗ. ನಮ್ಮ ನೆರೆಯವರನ್ನು, ನಮ್ಮ ಕುಟುಂಬಗಳಲ್ಲೇ ನಾವು ಎಷ್ಟೋ ಜನರನ್ನು ಹಾಗೆ ಮಾಡ್ತೇವೆ. ನಾವು ನಮ್ಮ ಕುಟುಂಬಗಳೇ ನಮ್ಮ ಸಹೋದರ ಸಹೋದರಿಯರನ್ನು, ನಮ್ಮ ತಂದೆ ತಾಯಿಗಳನ್ನು, ಒಂದು ವೇಳೆ ನಮ್ಮ ಕಸಿನ್ಸ್ ಅಥವಾ ಬೇರೆ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳನ್ನು ನಾವು ಒಂದು ವೇಳೆ ಹಾಗೆ ಮಾಡುವುದನ್ನು ಗಮನಿಸ್ತೇವೆ. ದೃಷ್ಟಾಂತಗಳು ಬೇಕಾದಷ್ಟು ಇದೆ. ಸತ್ಯವೇದದಿಂದ ನಾವು ಆರಿಸಿ ತೆಗೆಯುವಾಗ, ನಮ್ಮ ಜೀವಿತಗಳನ್ನು ನಾವು ನೋಡಿಕೊಳ್ಳುವಾಗ ಸತ್ಯವೇದ ಕನ್ನಡಿ ಇದ್ದ ಹಾಗೆ. ಆ ಕನ್ನಡಿ ಮುಂದೆ ನಾವು ನಮ್ಮನ್ನು ನೋಡಿಕೊಳ್ಳುವಾಗ ಎಷ್ಟು ಮಟ್ಟಿಗೆ ನಾವು ಪ್ರೀತಿಯನ್ನು ನಾವು ಅಭ್ಯಾಸ ಮಾಡ್ತೇವೆ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳೋಣ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಎಂಬುದಾಗಿ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ಆ ಪ್ರೀತಿಯ ಶ್ರೇಷ್ಠತೆಯನ್ನು ವರ್ಣನೆ ಮಾಡುವಂತಹ ಪೌಲನು ಹೇಳ್ತಾನೆ, ಪ್ರೀತಿ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ನಿರೀಕ್ಷಿಸುತ್ತದೆ ಎನ್ನುವಂತಹ ಪ್ರೀತಿಯ ಮಾತನ್ನು ಹೇಳ್ತಾನೆ ಪೌಲನು. ಹಾಗಾದರೆ ಯೇಸುಸ್ವಾಮಿ ಈ ಸಮಾಧಾನವನ್ನು ಸಾರುವುದಕ್ಕೆ ಆ ಶಿಷ್ಯರನ್ನು ಆರಿಸಿಕೊಂಡಾಗ, ನೀವೇ ಸಾಕ್ಷಿಗಳಾಗಿದ್ದೀರಿ ಎಂದು ಹೇಳುವಾಗ, ಆ ಶಿಷ್ಯರ ಮೂಲಕವಾಗಿ, ಯೇಸುಸ್ವಾಮಿ ಮೂಲಕವಾಗಿ ನಮಗೆ ಸಿಕ್ಕಿರುವಂಥ ನಿಯೋಗ, ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವುದರ ಮೂಲಕ ಆ ಕ್ರಿಸ್ತನ ಸಮಾಧಾನವನ್ನು ಹಂಚುವಂಥವರಾಗಿದ್ದೇವೆ ಪ್ರಿಯರೇ. ಎಷ್ಟು ಮಟ್ಟಿಗೆ ನಾವು ಹಂಚ್ತೇವೆ?
ಯೋಹಾನನ ಸುವಾರ್ತೆ 13ನೇ ಅಧ್ಯಾಯದ 34ನೇ ವಚನ 35ನೇ ವಚನಗಳನ್ನು ನಾವು ಗಮನಿಸ್ತೇವೆ. 13ನೆಯ ಯೋಹಾನ ಸುವಾರ್ತೆ ಇದನ್ನು ನಾವು ಗಮನಿಸುವಾಗ 34ನೇ ವಚನ ಹೇಳ್ತದೆ, ನಾನು ನಿಮಗೆ ಒಂದು ಹೊಸ ಆಜ್ಞೆ ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಎನ್ನುವಂತಹ ಮಾತು. ಹಾಗಾದರೆ ಯೇಸು ಸ್ವಾಮಿ ಹೇಳಿರುವಂತಹ ಈ ಒಂದು ಪ್ರೀತಿಯ ಆ ಒಂದು ವಿಶೇಷವಾದಂತಹ ಸಾಧನವನ್ನು ನಾವು ಉಪಯೋಗಿಸಿಕೊಳ್ಳುವಾಗ, ಆಯುಧವನ್ನು ಉಪಯೋಗಿಸಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತದೆ, ನಾವು ಆ ಕ್ರಿಸ್ತನ ಸಮಾಧಾನವನ್ನು ಸಾರುವಂತಹ ನಿಯೋಗಕ್ಕೆ ಕೈ ಹಾಕಿದ ಹಾಗೆ. ಎರಡನೇ ಸಂಗತಿ ಗಮನಿಸ್ತೇವೆ, ಕ್ರಿಸ್ತನ ಸಮಾಧಾನ ಎನ್ನುವಂಥ ನಿಯೋಗವನ್ನು ಹೇಗೆ ನಾವು ಸಾರಲಿಕ್ಕೆ ಸಾಧ್ಯ? ಟು ಟ್ರಸ್ಟ್ ಈಚ್ ಅದರ್, ಪರಸ್ಪರ ಭರವಸೆ ಇಡುವಂಥದ್ದು. ಪ್ರಿಯರೇ, ಯೇಸು ಸ್ವಾಮಿ ತನ್ನ ಶಿಷ್ಯರ ಮೇಲೆ ಭರವಸೆ ಇಟ್ಟ. ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಆತನು ಬುದ್ಧಿವಂತರನ್ನು ಅಥವಾ ಪಂಡಿತರನ್ನು ಅಥವಾ ಆ ಯಹೂದ್ಯರ ದೊಡ್ಡ ಪಂಗಡದ ಜನರನ್ನು ಆರಿಸಿಕೊಳ್ಳಲಿಲ್ಲ. ಯೇಸು ಸ್ವಾಮಿ ಆರಿಸಿಕೊಂಡದ್ದು ಬೆಸ್ತರನ್ನು, ಮೀನು ಹಿಡಿಯುವಂಥವರನ್ನು, ನಿಮ್ಮನ್ನು ಮನುಷ್ಯರು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತಾನೆ ಎಂಬುದಾಗಿ ಹೇಳಿ ಅವರಿಗೆ ಅಸಾಧ್ಯವಾದದನ್ನು ಸಾಧ್ಯ ಮಾಡುವುದಕ್ಕೆ ದೇವರು ಅವರು ಉಪಯೋಗಿಸಿಕೊಳ್ತಾನೆ. ಪ್ರಿಯರೇ, ಇಂತಹ ಒಂದು ಸನ್ನಿವೇಶವನ್ನು ಈ ಹೊತ್ತು ನಾವು ಗಮನಿಸಿಕೊಳ್ಳುವ. ವಿ ನೀಡ್ ಟು ಟ್ರಸ್ಟ್ ಗಾಡ್ ಆ್ಯಂಡ್ ಟ್ರಸ್ಟ್ ಈಚ್ ಅದರ್. ನಾವು ಯಾವಾಗ ಒಬ್ಬರಲ್ಲಿ ಭರವಸೆ ಇಟ್ಟು ನಾವು ಕೆಲಸಕ್ಕೆ ಕೈ ಹಾಕ್ತೇವೆ, ಅದು ನಿಜವಾಗಲೂ ಕೂಡ ದೇವರು ನಮ್ಮನ್ನು ನಡೆಸುವ ಆತನಾಗ್ತಾನೆ. ಆ ಸಮಾಧಾನವನ್ನು ಸಾರುವಂತಹ ಸಾಧನಗಳಾಗುವುದಕ್ಕೆ ನಾವು ಪ್ರಾರಂಭ ಮಾಡಿದ ಹಾಗೆ. ಕ್ರಿಸ್ತನ ಸಮಾಧಾನವನ್ನು ಹಂಚುವುದಕ್ಕೆ ನಂಬಿಕೆ ಅಥವಾ ಭರವಸೆ ಬಹಳ ಅಗತ್ಯ. ಪ್ರಿಯರೇ, ಅದಕ್ಕೋಸ್ಕರವಾಗಿ ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಅಪೊಸ್ತಲರ ಕೃತ್ಯದಲ್ಲಿ ಓದ್ತೇವೆ, ಹೇಗೆ ಸೌಲನನ್ನು ಯೇಸು ಸ್ವಾಮಿ ಆರಿಸಿಕೊಳ್ತಾನೆ. ಅಂತಹ ಸಭೆಯ ಹಿಂಸಕನು, ಅಂತಹ ದೇವದೂಷಕನು, ಆ ವ್ಯಕ್ತಿಯನ್ನು ಸ್ವಾಮಿ ಆರಿಸಿಕೊಂಡು ಅವನ ಮೂಲಕವಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ಆತನ ಸಾಧನವಾಗ್ತಾನೆ, ಸಮಾಧಾನವನ್ನು ಸಾರುವಂತಹ ಸಾಧನವಾಗ್ತಾನೆ. ಕಾರಣ ಅವನಲ್ಲಿ ಯೇಸು ಸ್ವಾಮಿ ಇಟ್ಟಂಥ ಭರವಸೆ, ಅವನು ಯೇಸು ಸ್ವಾಮಿಯ ಮೇಲೆ ಇಟ್ಟಂಥ ಭರವಸೆ, ಅವನು ತನ್ನ ಜನಾಂಗದವರ ಮೇಲೆ ಅಥವಾ ಶಿಷ್ಯರೊಂದಿಗೆ ಅಪ್ಪಸ್ತರೊಂದಿಗೆ ಇಟ್ಟಂಥ ಭರವಸೆ. ಪ್ರಿಯರೇ, ಈ ಹೊತ್ತು ಈ ಭರವಸೆ ನಮಗೆ ಅಗತ್ಯ. ವಿ ಡೋಂಟ್ ಬಿಲೀವ್ ಈಚ್ ಅದರ್ ಎನಿಮೋರ್. ನಾವು ಎಷ್ಟೋ ಸಾರಿ ನಮ್ಮವರನ್ನೇ ನಂಬುವುದಿಲ್ಲ. ಯಾವಾಗ ನಮ್ಮವರು ನಮಗೆ ಕಾಲೆಳಿತಾರೋ ನಮಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತೇವೆ ನಾವು. ಆದರೆ ಈ ಸಮಯ ಸಮಾಧಾನದ ಮೂಲಕವಾಗಿ ಒಬ್ಬರನ್ನೊಬ್ಬರು ಪರಸ್ಪರ ಭರವಸೆ ಇಡುವಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಆ ಸಮಾಧಾನವನ್ನು ಸಾರುವುದಕ್ಕೆ ನಾವು ಪ್ರಾರಂಭ ಮಾಡಿದ ಹಾಗೆಯೇ, ಆ ಸಮಾಧಾನವನ್ನು ಹಂಚುವುದಕ್ಕೆ ನಾವು ಪ್ರಾರಂಭ ಮಾಡಿದ ಹಾಗೆಯೇ, ಆ ಸಮಾಧಾನವನ್ನು ನಾವು ಕೂಡ ಇಟ್ಟುಕೊಳ್ಳೋದು ಮಾತ್ರ ಅಲ್ಲ, ಇತರರೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾವು ಪ್ರಾರಂಭ ಮಾಡಿದ ಹಾಗೆಯೇ. ಮೂರನೇ ಸಂಗತಿ ಗಮನಿಸ್ತೇವೆ, ಕ್ರಿಸ್ತನ ಸಮಾಧಾನವನ್ನು ಹಂಚುವುದ ನಿಯೋಗ ಹೇಗೆ? ಮೂರನೇದು, ಟು ಕೇರ್ ಫಾರ್ ಈಚ್ ಅದರ್. ಪರಸ್ಪರ ಒಬ್ಬರ ಮೇಲೆ ನಾವು ಆರೈಕೆ ಮಾಡುವಂಥ, ಒಬ್ಬರ ಒಂದು ಕರುಣೆ ಇರುವಂಥದ್ದು, ಅಥವಾ ನಾವು ಕೇರ್, ಅಥವಾ ನಾವು ಒಂದು ರೀತಿಯಲ್ಲಿ ಅವರಿಗೋಸ್ಕರವಾಗಿ ನಾವು ಅವರೊಂದಿಗೆ ಸ್ಪಂದಿಸುವಂಥದ್ದೇ ಈ ಒಂದು ಕೇರ್ ಎಂಬುದಾಗಿ. ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ಅಸಮಾಧಾನದಲ್ಲಿ, ಅನಾರೋಗ್ಯದಲ್ಲಿ ಸ್ಪಂದಿಸುವಂಥದ್ದೇ ಕ್ರಿಸ್ತನ ಸಮಾಧಾನವನ್ನು ಸಾರುವಂಥದ್ದು ಎಂಬುದಾಗಿ. ಪ್ರಿಯರೇ, ಅದನ್ನು ಯೇಸು ಸ್ವಾಮಿ ಹೇಳಿಕೊಡ್ತಾನೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 9ನೇ ವಚನದಲ್ಲಿ ನೋಡ್ತೇವೆ, ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವುದನ್ನು ಗಮನಿಸ್ತೇವೆ. ದ ಲೈಫ್ ಆಫ್ ಡಿಸೈಪಲ್ಸ್ ಇದಕ್ಕೆ ಒಂದು ಸಾಕ್ಷಿ. ಶಿಷ್ಯರ ಜೀವನ ಶೈಲಿಯೇ ಇದೊಂದು ಸಾಕ್ಷಿ ಆಯಿತು. ಅವರು ಎಷ್ಟರ ಮಟ್ಟಿಗೆ ಅಸಮಾಧಾನದಲ್ಲಿದ್ದಂಥ ಜನರನ್ನು, ಗೊಂದಲದಲ್ಲಿದ್ದಂಥ ಜನರನ್ನು, ಅಥವಾ ಮರಣದಲ್ಲಿದ್ದಂಥ ಜನರನ್ನು, ಅಥವಾ ಅನಾರೋಗ್ಯಗಳಲ್ಲಿದ್ದಂಥ ಜನರನ್ನು ಸಮಾಧಾನ ಪಡಿಸುತ್ತಾ ಅವರನ್ನು ಆರೈಕೆ ಮಾಡಿ ಅವರ ಕಷ್ಟಗಳಲ್ಲಿ ಸ್ಪಂದಿಸಿ ಅವರನ್ನು ಸಮಾಧಾನ ನಡೆಸ್ತಾರೆ. ಪ್ರಿಯರೇ, ದೇವರು ಇದಕ್ಕೆ ನಮ್ಮನ್ನು ಕರೆದಿರುತ್ತಾನೆ. ಇವತ್ತು ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಆದರೆ ನಾವುಗಳು ಏನು ಮಾಡ್ತೇವೆ? ನಾವು ಗಲಿಬಿಲಿಯನ್ನು ಉಂಟು ಮಾಡ್ತೇವೆ. ದೇವರು ನೋಡ್ಕೊಳ್ತಾ ನಾವೇ ಕೇರ್ ಮಾಡಬೇಕು ಎಂಬುದಾಗಿ ಹೇಳ್ತೇವೆ. ಆದರೆ ಈ ಹೊತ್ತು ಸತ್ಯವೇದವನ್ನು ಧ್ಯಾನಿಸುವಂಥ ನಾವುಗಳು, ಸತ್ಯವೇದಕ್ಕೆ ಅನುಗುಣವಾಗಿ ಜೀವಿಸುವಂಥ ನಮ್ಮ ಜೀವನ ಶೈಲಿಗಳನ್ನು ಗಮನಿಸಿಕೊಳ್ಳೋಣ. ಎಷ್ಟು ಮಟ್ಟಿಗೆ ನಾವು ಒಬ್ಬರ ಮೇಲೊಬ್ಬರು ನಾವು ಕೇರ್ ಮಾಡ್ತೇವೆ? ವಿ ಡೋಂಟ್ ಕೇರ್. ನಾವು ಸರಳವಾಗಿ ಬಳಸ್ತೇವೆ ಆ ಪದವನ್ನು.
ಅವ್ರು ಹೇಗಾದರೂ ಹಾಳಾಗಲ್ಲ, ನಮಗೇನಾಗಬೇಕು, ವಿ ಡೋಂಟ್ ಕೇರ್ ಅಂತ ಹೇಳ್ತಾ. ಆದರೆ ಈ ಟು ಕೇರ್ ಫಾರ್ ಈಚ್ ಅದರ್ ಈಸ್ ಲೈಕ್ ಕ್ಯಾರಿಂಗ್ ದ ಮಿಷನ್ ಆಸ್ ಶೇರಿಂಗ್ ಕ್ರೈಸ್ಟ್ ಪೀಸ್ ಎಂಬುದಾಗಿ. ಈ ಕೇರ್ ಅಥವಾ ಈ ಒಂದು ಆರೈಕೆ ಅಥವಾ ಸ್ಪಂದಿಸುವಿಕೆ ನಮ್ಮಲ್ಲಿ ಈ ಹೊತ್ತು ಅದು ಮನದಾಳದಿಂದ ಬರುವಂಥದ್ದಾಗಬೇಕಾಗ್ತದೆ ಪ್ರಿಯರೇ. ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ಸ್ಪಂದಿಸುವಿಕೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ನಮ್ಮ ಸಭೆಗಳು ಮಾತ್ರವಲ್ಲ, ಅನೇಕ ಜನರು ಈ ಬಳಲುವಿಕೆಯಿಂದ ಅಥವಾ ಹಸಿವಿನಿಂದ ಅಥವಾ ಊಟವಿಲ್ಲದೆ ಅಥವಾ ಅನಾರೋಗ್ಯದಿಂದ ನರಳುತ್ತಿರುವಂತಹ ಸನ್ನಿವೇಶಗಳನ್ನು ಕ್ರೈಸ್ತ ಸಮುದಾಯವಾಗಿ ಅಥವಾ ಬೇರೆ ಬೇರೆ ನಂಬಿಕೆಯುಳ್ಳ ಜನರಾಗಿ ಅದಕ್ಕೆ ಸ್ಪಂದಿಸುತ್ತಾ ಅವರನ್ನು ಆರೈಕೆ ಮಾಡ್ತಿದ್ದಾರಲ್ಲ, ಅದೇ ಆ ಮಿಷನ್, ಅದೇ ಆ ನಿಯೋಗ. ಕ್ರಿಸ್ತನ ಸಮಾಧಾನವನ್ನು ಆ ಮೂಲಕವಾಗಿ ನಾವು ಹಂಚ್ತಾ ಇದ್ದೇವೆ. ದಟ್ ಈಸ್ ಅ ವಿಟ್ನೆಸ್. ಶಿಷ್ಯರು ಮಾಡಿದ್ದು ಅದೇ ಪ್ರಿಯರೇ. ಅಪೊಸ್ತಲ ಕೃತ್ಯಗಳನ್ನು ನಾವು ಬಿಡಿಸಿ ಬಿಡಿಸಿ ಒಂದು ಎಳೆಯಾಗಿ ಅಧ್ಯಾಯವಾಗಿ ನೀವು ಓದುವಾಗ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ಆ ಅಪೊಸ್ತಲರು ಆ ಗೊಂದಲಗಳಲ್ಲಿ ಅಥವಾ ವಿರೋಧಗಳಲ್ಲಿ ಅಥವಾ ಅನ್ಯಾಯಗಳ ನಡುವೆ, ಹಿಂಸೆಯ ನಡುವೆ ಆ ಕೇರ್ ಅಥವಾ ಆ ಪರಸ್ಪರ ಆರೈಕೆ ಮಾಡುತ್ತಾ ಆ ಕ್ರಿಸ್ತನ ಸಮಾಧಾನ ಹಂಚಿಕೊಂಡರು. ಈ ಬೆಳಗಿನ ಸಮಯದಲ್ಲಿ ನೀವು ಮತ್ತು ನಾನು ಕ್ರಿಸ್ತನ ಸಮಾಧಾನವನ್ನು ಸಾರುವಂತಹ ಸಾಧನೆಗಳಾಗಬೇಕಾದರೆ ವಿ ಹ್ಯಾವ್ ಟು ಲವ್ ಈಚ್ ಅದರ್, ವಿ ಹ್ಯಾವ್ ಟು ಟ್ರಸ್ಟ್ ಈಚ್ ಅದರ್, ವಿ ಹ್ಯಾವ್ ಟು ಕೇರ್ ಫಾರ್ ಈಚ್ ಅದರ್. ಹೀಗೆ ಮಾಡುವಾಗ ನಾವು ಕ್ರಿಸ್ತನ ಸಮಾಧಾನವನ್ನು ಸಾರುವಂತಹ ಸಾಧನೆಗಳಾಗುತ್ತಾ ನಾವು ಒಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದೇವೆ ಅಷ್ಟೇ. ನಾವು ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಒಂದು ನಿಯೋಗವನ್ನು ಒಂದು ನಿಯೋಗಕ್ಕೆ ಕೈ ಇಟ್ಟ ಹಾಗೆ, ಆ ಒಂದು ನಿಯೋಗಕ್ಕೆ ನಾವು ಕೈ ಇಡುವಾಗ ದೇವರು ನಮ್ಮನ್ನು ಅನೇಕ ನಿಯೋಗಗಳನ್ನು ಹೊರುವುದಕ್ಕೆ, ಸಾರುವುದಕ್ಕೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವ ಆತನಾಗ್ತಾನೆ. ಈ ಬೆಳಗಿನ ಸಮಯದಲ್ಲಿ ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ಈ ಹೊತ್ತು ನನ್ನ ಸಹೋದರನನ್ನು, ನನ್ನ ಕುಟುಂಬದ ಸದಸ್ಯರುಗಳನ್ನು, ನನ್ನ ಆಪ್ತರನ್ನು ಒಂದು ವೇಳೆ ನಾನು ಮರೆತಿದ್ದರೆ, ನಾನು ಪ್ರೀತಿ ಮಾಡದೆ ಹೋಗಿದ್ದರೆ ಈ ಹೊತ್ತು ಪ್ರೀತಿ ಮಾಡುವಂತಹ ಸಮಯ. ಒಂದು ವೇಳೆ ನಾನು ನಂಬಿಕೆ ಇಡದೆ ಹೋಗಿದ್ದರೆ ಪರಸ್ಪರ ಭರವಸೆ, ನಂಬಿಕೆ ಇಡುವಂತಹ ಸಮಯ. ಒಂದು ವೇಳೆ ನಾನು ನನ್ನ ಸಹೋದರನ ಅಥವಾ ತಿಳಿಯದೇ ಇರುವಂತಹ ಸಹೋದರ ಸಹೋದರಿಯರನ್ನು ನಾನು ಆರೈಕೆ ಮಾಡದೆ ಹೋಗಿದ್ದರೆ ಈ ಹೊತ್ತು ಅವರಿಗೋಸ್ಕರವಾಗಿ ನಾನು ಕೇರ್ ಮಾಡುವಂತಹ ಒಂದು ಸಮಯ. ಈ ಬೆಳಗಿನ ಸಮಯದಲ್ಲಿ ಪ್ರಿಯರೇ, ಕ್ರಿಸ್ತನ ಸಮಾಧಾನವನ್ನು ಹಂಚುವುದೇ ನಿಯೋಗ ಎಂಬುದಾಗಿ ಹೇಳುವಾಗ ಇವುಗಳ ಮೂಲಕವಾಗಿ ಕ್ರಿಸ್ತನ ಸಮಾಧಾನವನ್ನು ಹಂಚುವುದಕ್ಕೆ ದೇವರು ನಮ್ಮೆಲ್ಲರನ್ನ ಸಾಧನೆಗಳನ್ನು ಉಪಯೋಗಿಸಿಕೊಳ್ಳಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ನಮ್ಮ ಸ್ವಾಮಿ, ಸಮಾಧಾನದ ನಿಯೋಗವನ್ನು ನಮಗೆ ಕೊಟ್ಟ ಆತನೇ. ಈ ಸಮಾಧಾನ ನಿಯೋಗಕ್ಕೆ ಅನೇಕ ಮುಖಗಳುಂಟು. ನಿನ್ನ ನಿಯೋಗವು ಬಹಳ ವಿಶಾಲವಾದದ್ದು ಸ್ವಾಮಿ. ನಾನಾ ರೀತಿಯ ನಿಯೋಗಗಳನ್ನು ಹೊತ್ತಂಥ ಅನೇಕರನ್ನು ಸ್ಮರಿಸಿಕೊಳ್ತೇವೆ. ಈ ಬೆಳಗಿನ ಸಮಯದಲ್ಲಿ ಕರ್ತನೆ, ವಿಶೇಷವಾಗಿ ಕ್ರಿಸ್ತನ ಸಮಾಧಾನವನ್ನು ಹಂಚುವುದೇ ನಿಯೋಗ ಎಂಬುದಾಗಿ ನಿನ್ನ ವಾಕ್ಯಗಳ ಮೂಲಕವಾಗಿ ನಮಗೆ ಕಳುಹಿಸಿಕೊಟ್ಟೆಯಲ್ಲ. ಪರಸ್ಪರ ಪ್ರೀತಿಸುವುದು, ಪರಸ್ಪರ ಭರವಸೆ ಇಡುವುದು, ಪರಸ್ಪರ ಆರೈಕೆ ಮಾಡುವುದೇ ಕ್ರಿಸ್ತನ ಸಮಾಧಾನ ಹಂಚುವಂತಹ ನಿಯೋಗ. ದೇವ, ಈ ಬೆಳಗಿನ ಸಮಯದಲ್ಲಿ ಆ ನಿಯೋಗವನ್ನು ನಾವು ಹೊತ್ತು ಅದನ್ನು ಸಾರುವಂತೆ ನಿನ್ನ ಸಾಧನೆಗಳಾಗುವ ಹಾಗೆ ನಮ್ಮನ್ನು ಉಪಯೋಗಿಸುವ ಸ್ವಾಮಿ. ಒಂದು ವೇಳೆ ನಾವು ಪರಸ್ಪರ ಪ್ರೀತಿ ಮಾಡದೇ ಹೋಗಿದ್ದರೆ ನಮ್ಮನ್ನು ಪ್ರೀತಿಸುವಂತೆ, ಇತರರನ್ನು ನಾವು ಪ್ರೀತಿಸಿ ಅವರೊಂದಿಗೆ ನಾವು ಸ್ಪಂದಿಸುವಂತೆ ನಮಗೆ ಸಹಾಯ ನೀಡು. ನಂಬಿಕೆಯಲ್ಲಿ ಕಡಿಮೆ ಆಗಿದ್ದರೆ ಸ್ವಾಮಿ, ನಾವು ಒಬ್ಬರಲ್ಲೊಬ್ಬರು ಭರವಸೆ ಇಡುವಂತಹ ಆತ್ಮವಿಶ್ವಾಸ ನಮಗೆ ಗ್ರಹಿಸಿಕೊಡು. ಮತ್ತು ಸ್ವಾಮಿ, ನಾವು ಆರೈಕೆ ಮಾಡದೆ ಹೋಗಿದ್ದರೆ, ಈ ನನ್ನ ಸಹೋದರನೇ ಅಲ್ಪನಾದವನಿಗೆ ಏನೇನು ಮಾಡಿದ ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ಹೇಳಿದೆಯಲ್ಲ, ಅದೇ ರೀತಿಯಲ್ಲಿ ಸ್ವಾಮಿ ನಾವು ಎಲ್ಲರೊಂದಿಗೆ ಸ್ಪಂದಿಸುತ್ತಾ ಆರೈಕೆ ಮಾಡುವಂತೆ ಸಹಾಯ ನೀಡು. ಆ ಮೂಲಕವಾಗಿ ನಿನ್ನ ಸಮಾಧಾನವನ್ನು ಹಂಚುವಂತಹ ನಿಯೋಗವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೇವೆ ಎಂಬುದಾಗಿ ಸ್ವಾಮಿ ನಮಗೆ ಆತ್ಮ ತೃಪ್ತಿ ಉಂಟು ಎಂಬುದಾಗಿ ನಂಬುತ್ತೇವೆ. ನಿನ್ನ ಕೈಗಳಿಗೆ ನಮ್ಮೆಲ್ಲರೂ ಅರ್ಪಿಸಿಕೊಡುತ್ತೇವೆ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಸ್ವಾಮಿ. ಆಮೆನ್.
ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಅಪೊಸ್ತಲರ ವಿಶ್ವಾಸ ಸೂತ್ರದ ಮೂಲಕ ಅರಿಕೆ ಮಾಡಿಕೊಳ್ಳೋಣ. 128ನೇ ಪುಟದಲ್ಲಿರುವಂಥ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಎದ್ದು ನಿಂತು ಅರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತಿ ಪಿಲಾತನ ಆದಿಪತ್ರದ ಶ್ರಮೆ ಹೊಂದಿ ಶಿಲುಬೆಗೆ ದುಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನುಮತಿಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ದಯಮಾಡಿ ಕುಳಿತುಕೊಳ್ಳುವಂತೆ ವಿನಂತಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ನಮ್ಮ ತಂದೆಯಾದ ದೇವರೇ, ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ಸ್ವಾಮಿ, ಬೆಳಗಿನ ಸಮಯದಲ್ಲಿ ನಿನ್ನ ಪರಿಶುದ್ಧ ಆರಾಧನೆ ನಾವೆಲ್ಲರೂ ಕೂಡ ಭಾಗಿಗಳಾಗುವ ಹಾಗೆ ನಮಗೆ ಕೊಟ್ಟಂಥ ನಿನ್ನ ಅವಕಾಶಕ್ಕಾಗಿ, ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ದೇವ, ನಮ್ಮೆಲ್ಲರ ಬಾಳಿನ ಗ್ರಹಿಸಿರುವಂಥ ಎಲ್ಲ ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರ. ಈ ಗೊಂದಲದ ದಿನಮಾನಗಳಲ್ಲಿ ಅನೇಕ ಪ್ರಶ್ನೆಗಳ ನಡುವೆ, ಅನೇಕ ಒತ್ತಡಗಳ ನಡುವೆ ಸ್ವಾಮಿ, ನಮ್ಮ ಮುಂದಿನ ಭವಿಷ್ಯ, ನಮ್ಮ ದೇಶದ, ನಮ್ಮ ಪ್ರಪಂಚದ ಆರ್ಥಿಕ ಸ್ಥಿತಿ ಹೇಗೆ ಎಂಬುದಾಗಿ ನಾವು ಅವಲೋಕಿಸಿ ನೋಡಿಕೊಳ್ಳುವಾಗ, ದೇವ, ನೀನು ಸರ್ವಲೋಕದ ಒಡೆಯನು, ನಮ್ಮ ರಕ್ಷಕನು, ವಿಮೋಚಕನು ಎಂಬುದಾಗಿ ನಂಬಿದ್ದೇವೆ. ನಿನ್ನ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಪ್ರಾಮುಖ್ಯವಾಗಿ ಸ್ವಾಮಿ, ಈ ಬೆಳಗಿನ ಸಮಯದಲ್ಲಿ ಈ ಆರಾಧನೆ ಮೂಲಕವಾಗಿ ಭಾಗಿಗಳಾದಂತಹ, ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರನ್ನು ನಮ್ಮ ಮುಂದೆ ಸ್ಮರಿಸಿಕೊಂಡವರೆಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಕರುಣಿಸಿ ಆಶೀರ್ವದಿಸು, ಅವರ ಜೀವಿತಗಳನ್ನು ಬೆಳಗಿಸು ಸ್ವಾಮಿ. ಅವರ ಕೆಲಸ ಕಾರ್ಯಗಳಲ್ಲಿ, ವೈಯಕ್ತಿಕ ಜೀವನಗಳಲ್ಲಿ, ಅವರ ಉದ್ಯೋಗಗಳಲ್ಲಿ, ಪ್ರಯಾಣಗಳಲ್ಲಿ, ಅವರ ಸೇವೆಗಳಲ್ಲಿ, ಮಕ್ಕಳ ವಿದ್ಯಾಭ್ಯಾಸಗಳಲ್ಲಿ ಸ್ವಾಮಿ ನೀನು ಆಶೀರ್ವಾದಗಳನ್ನು ಗ್ರಹಿಸಿಕೊಡು. ಎಲ್ಲವುಗಳಲ್ಲಿ ಸ್ವಾಮಿ ನಿನ್ನ ಕೃಪೆ ಇರಲಿ. ವಿಶೇಷವಾಗಿ ಅನೇಕ ಮಕ್ಕಳು ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಯೋಚಿಸುವಾಗ, ಆನ್ಲೈನ್ಗಳ ಮೂಲಕವಾಗಿ ಪಾಠಗಳು ಪ್ರಾರಂಭವಾಗಿರುವಾಗ ಮತ್ತು ಮುಂದಿನ ಮಕ್ಕಳ ಭವಿಷ್ಯದ ದ್ವಿತೀಯ ಪರೀಕ್ಷೆ ಮುಗಿಸಿರುವಂಥ ಮಕ್ಕಳಿಗೋಸ್ಕರವಾಗಿ, 10ನೇ ತರಗತಿ ಪರೀಕ್ಷೆಗಳಿಗೋಸ್ಕರವಾಗಿ ಸ್ವಾಮಿ, ಇಂತಹ ಸಂಕಷ್ಟದಲ್ಲಿ ಸಿಲುಕಿರುವಂಥ ಎಲ್ಲ ಮಕ್ಕಳಿಗೋಸ್ಕರವಾಗಿ ನಾವು ಬೇಡುತ್ತೇವೆ. ದೇವ, ನೀನು ಜ್ಞಾನವನ್ನು ಕೊಡುವವನು, ನೀನು ನಮ್ಮ ಜೀವನಗಳಲ್ಲಿ ಒಳ್ಳೆಯದನ್ನು ಮಾಡುವವನು ಆಗಿದ್ದಿ. ನಿನ್ನನ್ನು ನಂಬಿದಂತಹ ಮಕ್ಕಳೆಂದಿಗೂ ಸಹ ನೀನು ಕೈ ಬಿಡುವುದಿಲ್ಲ ಸ್ವಾಮಿ. ಹೀಗಾಗಿ ಸೂಕ್ತವಾದಂತಹ ಸಮಯದಲ್ಲಿ ಎಲ್ಲವನ್ನು ನೀನು ನಿನ್ನ ಚಿತ್ತಕರ್ಗಡವಾಗಿ ನಡೆಸಿ ಅಂದಗೊಳಿಸು ಸ್ವಾಮಿ. ವಿಶೇಷವಾಗಿ ಎಲ್ಲರಿಗೆ ಬೇಕಾದ ಆರೋಗ್ಯವನ್ನು ಕೊಡು, ಸುಕ್ಷೇಮ ದಯಪಾಲಿಸಿಕೊಡು. ಮತ್ತು ಪ್ರಾಮುಖ್ಯವಾಗಿ ಇಂದು ಮತ್ತು ಬರುವ ವಾರಗಳಲ್ಲಿ ಜನ್ಮ ದಿವಸವನ್ನು ಆಚರಿಸಿಕೊಳ್ಳುವ ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೊಸ ವರ್ಷಗಳನ್ನು ನೀನು ಕೊಡುವವನು, ನಿನ್ನ ಕೃಪೆಯಿಂದಲೇ ಹೊಸ ಆಶೀರ್ವಾದಗಳನ್ನು ತುಂಬಿಸಿ ನಡೆಸು. ಮಾತ್ರವಲ್ಲದೆ ದಾಂಪತ್ಯ ಜೀವನದಲ್ಲಿ ಮತ್ತೊಂದು ಹೊಸ ವರ್ಷವನ್ನು ಕಂಡಂತಹ ಮತ್ತು ಮುಂದಿನ ವಾರದಲ್ಲಿ ಕಾಣುವಂಥ ಎಲ್ಲ ದಂಪತಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಕುಟುಂಬಗಳ ನಾಯಕನಾಗಿರು, ಒಡೆಯನಾಗಿರು, ಸಂರಕ್ಷಕನಾಗಿ ಪರಿಪಾಲಿಸಿ ನೀನು ಸಮಾಧಾನದಲ್ಲಿ ಮುನ್ನಡೆಸು. ನಮ್ಮ ಸಭೆಯ ಒಂದೊಂದು ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಕುಟುಂಬಗಳಿರುವಂಥ ಎಲ್ಲ ವ್ಯಕ್ತಿಗಳನ್ನು ಆಶೀರ್ವದಿಸು. ಹಿರಿಯರನ್ನು, ಮಕ್ಕಳನ್ನು, ಯವನಸ್ಥರನ್ನು, ಪುರುಷರನ್ನು, ಮಹಿಳೆಯರನ್ನು, ಹೀಗೆ ಸ್ವಾಮಿ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸಿ ಬೇಡ್ತೇವೆ. ಹೆಸರಿಡಿದ ಆಶೀರ್ವದಿಸು. ಈ ಸಮಯದಲ್ಲಿ ಸ್ವಾಮಿ, ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ, ಕಷ್ಟಗಳಲ್ಲಿಯೂ ಹಿಂಸೆಗಳಲ್ಲಿದ್ದಾರೆ ಅಂಥವರಿಗೋಸ್ಕರವಾಗಿ ಬೇಡುತ್ತೇವೆ. ನೀನು ಆರೋಗ್ಯದಾಯಕನಾಗಿ ಘನ ವೈದ್ಯಗೆ ಗುಣಪಡಿಸು. ಶ್ರೀಮತಿ ಸರೋಜಾ ಇವರಿಗಾಗಿ, ಶ್ರೀಯುತ ರೋಹನ್ ಸ್ಮಿತ್ ಇವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕೊಟ್ಟಂಥ ಆರೋಗ್ಯಕ್ಕಾಗಿ ಸ್ತೋತ್ರ. ಮುಂದಿನ ದಿನಗಳಲ್ಲಿ ಸ್ವಾಮಿ ನೀನು ಆರೋಗ್ಯದಾಯಕನಾಗಿ ಅವರಿಗೆ ನಿನ್ನ ಘನ ವೈದ್ಯನಾಗಿ ನಿನ್ನ ಗಾಯವುಳ್ಳ ಹಸ್ತಗಳಿಂದ ಅವರು ಮುಟ್ಟಿ ಆಶೀರ್ವದಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಮಗೆ ತಿಳಿಯಲಾರದ ಅನೇಕರು ಅಸ್ವಸ್ಥರಾಗಿರ್ತಾರೆ, ಅಂಥವರಿಗೋಸ್ಕರವಾಗಿ ಸಹ ನಾವು ಬೇಡುತ್ತೇವೆ. ನೀನು ಆರೋಗ್ಯದಾಯಕನು ಸ್ವಾಮಿ. ತಕ್ಕ ಕಾಲದಲ್ಲಿ ಸ್ವಸ್ಥತೆಯನ್ನು, ಸಮಾಧಾನವನ್ನು ಅನುಗ್ರಹಿಸೆಂಬುದಾಗಿ ಬೇಡುತ್ತೇವೆ. ಪ್ರಾಮುಖ್ಯವಾಗಿ ದೇವರೇ, ನಮ್ಮ ಇಡೀ ಪ್ರಪಂಚಕ್ಕೋಸ್ಕರವಾಗಿ, ನಮ್ಮ ದೇಶಕ್ಕೋಸ್ಕರವಾಗಿ, ರಾಜ್ಯಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಭೀಕರವಾದಂತಹ ಕರೋನಾ, ಈ ಒಂದು ಸೋಂಕು ಕಾಯಿಲೆ ಮೂಲಕವಾಗಿ ಮರಣದಲ್ಲಿ ತುತ್ತಾಗುವಂಥ
ಆಗುತ್ತಿರುವ ಎಲ್ಲ ಕುಟುಂಬಗಳನ್ನು ಸ್ಮರಿಸಿಕೊಳ್ತೇವೆ ಸ್ವಾಮಿ. ದೇವ, ಅದರ ಮೂಲಕವಾಗಿ ಹಸಿವೆಯು, ಅದರ ಮೂಲಕ ಬಡತನವು, ಅದರ ಮೂಲಕವಾಗಿ ಸ್ವಾಮಿ ಆರ್ಥಿಕ ಸ್ಥಿತಿಯು ಬಿದ್ದು ಹೋಗುವಂತಹ ಈ ಸಮಯದಲ್ಲಿ ದೇವ, ನೀನು ಎಲ್ಲವನ್ನೂ ಕೂಡ ಹತೋಟಿಗೆ ತೆಗೆದುಕೋ. ನೀನು ಸಮಾಧಾನವನ್ನು ಅನುಗ್ರಹಿಸಿಕೊಡು, ಆರೋಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ನಂಬಿದ್ದೇವೆ ದೇವ. ನೀನು ಸಮಾಧಾನವನ್ನು ಅನುಗ್ರಹಿಸುವುದರ ಮೂಲಕವಾಗಿ ಸಂತೃಪ್ತಿಯನ್ನು, ಆಶೀರ್ವಾದಗಳನ್ನು ಉಂಟು ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಕುರಿತಾಗಿ ಪ್ರಾರ್ಥಿಸುವಂಥ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸ್ವಾಮಿ ನಿನಗೆ ಕೇಳಿಸಿಕೋ, ಸದುತ್ತರವನ್ನು ದಯಪಾಲಿಸು. ಇಲ್ಲಿ ಬಂದು ಭಾಗ್ಯಗಳಾಗಿರುವ ಎಲ್ಲರಿಗೋಸ್ಕರವಾಗಿ ನಾವು ಬೇಡುತ್ತೇವೆ ಸ್ವಾಮಿ, ಆಶೀರ್ವಾದ ಮಾಡು. ಈ ದಿನವೆಲ್ಲವೂ ನಮ್ಮ ಜೊತೆಗಾರನಾಗಿ ನಡೆಸಿ ಕೈ ಹಿಡಿದು ಕಾಪಾಡು. ಮತ್ತೊಂದು ಆವರ್ತಿ ದೇವ, ನಿನ್ನ ಕೃಪೆಯುಳ್ಳ ಹಸ್ತಗಳಿಗೆ ಪ್ರತಿಯೊಬ್ಬೊಬ್ಬರನ್ನು ಅಪ್ಪಿಸಿಕೊಡ್ತೇವೆ. ಆಶೀರ್ವದಿಸು. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇಲೆ. ನಾವೆಲ್ಲರೂ ಎದ್ದು ನಿಂತುಕೊಂಡು 160ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 160ನೆಯ ಸಂಗೀತ, ದಿವ್ಯಕಾಂತಿ ಕೊಡುವಂಥ ನೀತಿ ಸೂರ್ಯ ಕ್ರಿಸ್ತನೇ, ಆತ್ಮದಂಧಕಾರದಿಂದ ಜ್ಞಾನ ಮಾರ್ಗ ಅರಿಯೇ. ಕರ್ತನು ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸಮಾಧಾನದ ಲೋಕದೊಳಕ್ಕೆ ಹೋಗೋಣ. ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸಿರುವಂತಹ ನಿಯೋಗವನ್ನು ಆತನು ಕೊಡುವಂತಹ ಸಮಾಧಾನದ ಮೂಲಕವಾಗಿ ಸಾರೋಣ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರೈಕದ ಆಶೀರ್ವಾದವು ನಮ್ಮೆಲ್ಲರ ಸಂಗಡ, ಸರ್ವ ಸಭೆ ಸಂಗಡ ಈಗಲೂ ಯಾವಾಗ ನಿರಂತರವಾಗಿರಲಿ ಸ್ವಾಮಿ.
ಸರ್ವಶಕ್ತನಾದ ನಮ್ಮ ಸ್ವಾಮಿ, ಸಮಾಧಾನ ಪ್ರಭುವೇ, ನಮಗೆ ಸಮಾಧಾನ ಕೊಡುವವನೇ, ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ ನಿನ್ನನ್ನು ಆರಾಧಿಸುವಂಥ ಅವಕಾಶನ ಕೊಟ್ಟಿದ್ದಿ. ದೇವರೇ, ಈ ಆರಾಧನೆಯಲ್ಲಿ ಯಾವುದಾದ್ರೂ ತಪ್ಪು ದೋಷಗಳು ಕಂಡು ಬಂದರೆ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಲೋಕದೊಳಕ್ಕೆ ಹೋಗುವಾಗ ಸಮಾಧಾನವನ್ನು ಹಂಚುವಂತಹ ಸಮುದಾಯವಾಗಲಿಕ್ಕಾಗುವ ಹಾಗೆ ನಮ್ಮೆಲ್ಲರನ್ನು ಪ್ರೇರೇಪಿಸಿ, ಅದೇ ನಿಯೋಗ ಎಂಬುದಾಗಿ ನಾವು ಅರಿತು ನಿನಗೆ ಸಾಕ್ಷಿಗಳಾಗಿ ಬದುಕುವಂತೆ ನಮ್ಮನ್ನು ನಡೆಸಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ಸ್ವಾಮಿ, ಆಮೇನ್. ಪ್ರೀತಿಯುಳ್ಳ ಸಭೆಯವರೇ, ಈ ಪರಿಶುದ್ಧ ಆರಾಧನೆಯಲ್ಲಿ ಭಾಗ್ಯಗಳಾದಂತಹ ಎಲ್ಲರನ್ನು ವಂದಿಸ್ತೇನೆ. ಮತ್ತು ಈ ಆರಾಧನೆಯಲ್ಲಿ ಅನೇಕ ಸಭೆಗಳ ಸದಸ್ಯರುಗಳು ಆನ್ಲೈನ್ ಮೂಲಕವಾಗಿ ನೀವು ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ನಾನು ವಂದಿಸುವನಾಗಿದ್ದೇನೆ. ಈ ದಿನದ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಬರುವ ಬುಧವಾರ ಮೇ 20ನೇ ತಾರೀಕು ಸಂಜೆ 6:30 ಗಂಟೆಗೆ ವಾರ ಮಧ್ಯದ ಆರಾಧನೆಯು ನಡೆಸಲ್ಪಡ್ತದೆ. ಇದೇ ಫೇಸ್ಬುಕ್ ಆನ್ಲೈನ್ ನೇರ ಪ್ರಸಾರ ಮಾಡಲಾಗುವುದು. ಬುಧವಾರ 20ನೇ ತಾರೀಕು ಸಂಜೆ 6:30 ಗಂಟೆಗೆ ಆನ್ಲೈನ್ ಮೂಲಕವಾಗಿ ಭಾಗವಹಿಸುವಂತೆ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ.